ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ ನಾನು. ಕೋಕೋನಟ್ ಪಾಯಸಮ್ ಅಂತಾರೆ ಅಥವಾ ತೆಂಗಿನಕಾಯಿ ಪಾಯಸ ಇರ್ಬೋದು, ಕೋಕೋನಟ್ ಪಾಯಸ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ನಾನು ತೆಂಗಿನಕಾಯಿ ಅಂದರೆ ಎಳ್ನೀರನ್ನ ತೆಗೆದು ಕಾಯಿನ ತೊಗೊಂಡು ಬಂದಿದ್ವಿ. ನೀವು ಗಂಜಿನಾದರೂ ತೊಗೊಳ್ಬೋದು, ಕಾಯಿ ಆದರೂ ತೊಗೊಳ್ಬೋದು. ಇದೊಂಥರ ಎರಡು ಮಿಕ್ಸ್ ಇದೆ. ರುಚಿಗೆ ಬೇಕಾಗಿರುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಏನು ಬರುತ್ತೆ ಅದನ್ನು ನಾನು ಸಣ್ಣ ಸಣ್ಣದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಇದರಿಂದ ನಾವು ತೆಂಗಿನಕಾಯಿ ಹಾಲನ್ನು ಮಾಡಬೇಕಾಗತ್ತೆ. ನೀವು ಹೊರಗಡೆನೂ ಅಷ್ಟೇ ಕೋಕೋನಟ್ ಮಿಲ್ಕ್ ಸಿಗುತ್ತೆ, ಬೇಕಿದ್ರೆ ತೊಗೊಳ್ಬೋದು, ಇಲ್ಲ ಮನೇಲೇ ಮಾಡ್ಕೊಳ್ತೀವಿ, ಫ್ರೆಶ್ ಆಗಿರುತ್ತೆ, ಏನೋ ಹೆಲ್ದಿಯಾಗಿರುತ್ತೆ ಅಂತ ಅನಿಸಿದ್ರೆ ನೀವು ಅದನ್ನೇ ಮಾಡ್ಕೊಳ್ಬೋದು ಟೈಮ್ ಇದ್ದರೆ. ಆ್ಯಂಡ್ ನಂದಿನಿ ಹಾಲು ಅರ್ಧ ಲೀಟರ್ ತೊಗೊಂಡಿದ್ದೀನಿ, ಗಟ್ಟಿ ಹಾಲು, ಈ ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ ಅದು. ಜೊತೆಗೆ ಕಂಡೆನ್ಸ್ಡ್ ಮಿಲ್ಕ್, ಇದೊಂಥರ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡದಿದ್ರೂ ಅದನ್ನು ಸ್ಕಿಪ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಈಗ ಮೊದಲನೇದಾಗಿ ಹಾಲನ್ನು ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಅರ್ಧ ಲೀಟ್ರು ಹಾಲು ಆಲ್ಮೋಸ್ಟ್ ಅರ್ಧ ಆಗಬೇಕಾಗತ್ತೆ, ಅಂದರೆ 1/4 ಲೀಟ್ರ್ ಆಗೋಷ್ಟು ಸ್ವಲ್ಪ ಗಟ್ಟಿ ಆಗಬೇಕಾಗತ್ತೆ. ಮೊದಲನೇದಾಗಿ ಅರ್ಧ ಲೀಟ್ರ್ ಹಾಲನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಯುವಷ್ಟರಲ್ಲಿ ನಾವು ತೆಂಗಿನಕಾಯಿ ಹಾಲನ್ನು ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊತಾ ಇದ್ದೀನಿ. ಪ್ರಾಬಬ್ಲಿ ತೆಂಗಿನಕಾಯಿ ತುಂಬುವಷ್ಟು ಇಲ್ಲಿವರೆಗೂ ಇದೆ ನೀರು. ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ನಿಮ್ಮ ಮನೇಲಿ ಏನಾದರೂ ಬಿಳಿ ಬಟ್ಟೆ ಏನು ಬರುತ್ತೆ ಅದಿದ್ದರೆ ಓಕೆ, ಇಲ್ಲ ಅಂತ ಅಂದರೆ ಈ ಥರ ಟೀ ಕಾಫಿ ಸೋಸೋದ್ರಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಆ್ಯಂಡ್ ಈ ಮಿಕ್ಕಿರುವಂಥ ತೆಂಗಿನಕಾಯಿ ಏನಿರುತ್ತೆ, ಹಾಲು ತೆಗೆದು ಆದ ನಂತರ ಉಳಿದಿರುತ್ತಲ್ಲ ತೆಂಗಿನಕಾಯಿ, ಇದನ್ನು ಬಳಸಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ನೀವು ತೆಂಗಿನಕಾಯಿ ಹಾಲನ್ನ ಮಾಡ್ಕೊಂಡು ಅಡುಗೆಗೆ ಬಳಸ್ಬೋದು. ಇಲ್ಲಾಂತಂದರೆ ಇದನ್ನೇ ನೀವು ಸಾಂಬಾರೆಲ್ಲ ಮಾಡಿದಾಗ ಏನು ತೆಂಗಿನಕಾಯಿ ಬಳಸ್ತೀರಾ ಇದೇ ತೆಂಗಿನಕಾಯಿನ ಬಳಸ್ಬೋದು. ಸೊ ಇದು ವೇಸ್ಟ್ ಆಗಲ್ಲ. ಈ ತೆಂಗಿನಕಾಯಿ ಮತ್ತು ಗಂಜಿ ಮಿಕ್ಸ್ ಏನಿತ್ತು, ಮಾತಾಡಬೇಡಮ್ಮ, ತೆಂಗಿನಕಾಯಿ ಮತ್ತು ಗಂಜಿ ಮಿಕ್ಸ್ ಏನಿತ್ತು ಅದನ್ನು ಸುಮ್ಮನೆ 2 ರೌಂಡ್ ಹೀಗೆ ತಿರುಗಿಸಿದ್ದೀನಿ, ಪಲ್ಪ್ ಹಾಗೆ ಸಿಗೋ ಥರನೇ. ಇದು ರೆಡಿ ಇದೆ. ನೀವೇ ನೋಡ್ಬೋದು. ಹಾಲು 1 ರೌಂಡು ಕುದಿ ಬರ್ತಿದೆ ಅನ್ನುವಾಗ ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಪ್ರಾಬ್ಲಿ 1.5 ಟೇಬಲ್ ಸ್ಪೂನ್ ಸಾಕು. ನೀವು ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೊಳ್ಬೋದು, ಅಥವಾ ಬ್ರೌನ್ ಶುಗರ್ ನಿಮ್ಗೆ ಇಷ್ಟ ಆದರೆ ಬ್ರೌನ್ ಶುಗರು ಹಾಕ್ಕೊಳ್ಬೋದು. ನಾನಿಲ್ಲಿ ಶುಗರ್ನೇ ಬಳಸಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಓಕೆ, ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ನಾನು ಆಲ್ಮೋಸ್ಟ್ 15 ನಿಮಿಷ ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಈಗ ಇದನ್ನು ಆಫ್ ಮಾಡಿದ್ದೀನಿ, ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಓಕೆ, ಈಗ ಹಾಲು ತಣ್ಣಗಾಗಿದೆ, ತೆಂಗಿನಕಾಯಿ ಹಾಲಿದೆ, ಹಾಗೆ ಆ ಪಲ್ಪ್ ಏನಿತ್ತು ಅದು ಕೂಡ ರೆಡಿ ಇದೆ. ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ನ ತೆಗಿತಾ ಇದ್ದೀನಿ, ಜಸ್ಟ್ ಇಷ್ಟು, ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಬರುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ತೆಂಗಿನಕಾಯಿ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದರೊಟ್ಟಿಗೆ ಕಾಯಿ ಪಲ್ಪು, ನಾನಿಲ್ಲಿ ಏಲಕ್ಕಿ ಪುಡಿನ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೋಕೋನಟ್ ಪಾಯಸ ರೆಡಿ. ಇದನ್ನು ಸರ್ವ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಸರ್ವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕೋಕೋನಟ್ ಪಾಯಸ ರೆಡಿ. ನಿಮಗೆ ಶುಗರ್ ಯಾವ ಥರ ಬೇಕಾಗತ್ತೆ, ಕೆಲವೊಬ್ಬರಿಗೆ ಸ್ವೀಟ್ ಕಡಿಮೆ ಬೇಕಾಗತ್ತೆ, ಕೆಲವೊಬ್ಬರಿಗೆ ಸ್ವೀಟ್ ಜಾಸ್ತಿ ಇರಬೇಕಾಗತ್ತೆ. ಅದ್ರ ತಕ್ಕಂಗೆ ನೋಡಿಕೊಂಡು ನೀವು ಕಂಡೆನ್ಸ್ ಮಿಲ್ಕ್ನೂ ಆ್ಯಡ್ ಮಾಡ್ಕೊಳ್ಬೋದು, ಜೊತೆಗೆ ಶುಗರ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ವೆರಿ ನೈಸ್. ಆ ಮಧ್ಯದಲ್ಲಿ ಆ ತೆಂಗಿನಕಾಯಿ ಆ ಪಲ್ಪ್ ಸಿಗೋದಕ್ಕೂ ಆ್ಯಂಡ್ ನಾನು ಸಿಕ್ಕಾಬಡೆ ಮೈಲ್ಡ್ ಸ್ವೀಟ್ ಇರಬೇಕಾಗತ್ತೆ. ಜಾಸ್ತಿ ಸ್ವೀಟ್ ಆದರೆ ನಂಗೆ ತಿನ್ನೋಕ್ಕಾಗಲ್ಲ.
ಕೋಕೋನಟ್ ಮಿಲ್ಕ್ನ ನೀವು ಕುದಿಸೋ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಬೋದು. ಆ್ಯಂಡ್ ಎಸ್, ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಟ್ರೈ ಮಾಡಾದ್ಮೇಲೆ ತಿಳಿಸಿ. ಮುಂದಿನ ವೀಡಿಯೋ ಜೊತೆಗೆ ಮುಂದಿನ ರೆಸಿಪಿಯೊಟ್ಟಿಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ಲು ಲವ್. ಬಾಯ್.